ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನಾಟಿ ಥ್ರೆಡ್ಸ್. ಇವತ್ತಿನ ವಿಡಿಯೋಲ್ಲಿ ಈ ರೀತಿ ಒಂದು ಮೈಸೂರು ಸಿಲ್ಕ್ ಸಾರಿಗೆ ಹೇಗೆ ವರ್ಕ್ ಮಾಡೋದು ಅಂತ ನೋಡೋಣ. ಆ್ಯಂಡ್ ಇನ್ನೊಂದೇನು ಇಂಟ್ರೆಸ್ಟಿಂಗ್ ಪಾರ್ಟ್ ಅಂದರೆ ಇದರಲ್ಲಿ 3 ಕಲರ್ ಕಾಂಬಿನೇಷನ್ಸ್ ಇದೆ ಅಲ್ವಾ. ಸೊ ಬಾಟಲ್ ಗ್ರೀನ್, ಯೆಲ್ಲೋ ಆ್ಯಂಡ್ ಪಿಂಕ್. ಸೊ ನಾನು ಕೂಡ ಅಷ್ಟೇ ಕುಚ್ಚಿಗೆ ಈ 3 ಕಲರ್ನ ಯೂಸ್ ಮಾಡಿಕೊಂಡು ಇವತ್ತು ಡಿಸೈನ್ನ ಹಾಕ್ತಾ ಇದ್ದೀನಿ. ಡಿಸೈನ್ ಮುಂಚೆ ಶೇರ್ ಮಾಡಿರೋ ಅಂಥದ್ದೇ, ಬಟ್ ಈ ರೀತಿ ವೇರಿಯೇಷನಲ್ಲಿ ಕೂಡ ನೀವು ಹಾಕ್ಬೋದು ಅನ್ನೋ ಐಡಿಯಾನ ನಾನು ಇದರಲ್ಲಿ ಶೇರ್ ಮಾಡ್ತಿದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಇದಕ್ಕೆ ನಾನು ನೀಡ್ಲ್ ನಂಬರ್ 10 ತಗೊಂಡಿದ್ದೀನಿ ಆ್ಯಂಡ್ ಸೀರೆ ಪಲ್ಲುನ ಉಲ್ಟಾ ಇಟ್ಕೊಂಡಿದ್ದೀನಿ. ಅಂದರೆ ಉಲ್ಟಾ ಸೈಡು ನಮ್ಮ ಕಡೆಗಿರಬೇಕು. ಯಾಕಂದರೆ ಈ ರೀತಿ ಬೀಡ್ಸ್ ಹಾಕೋದ್ರಿಂದ ಬೀಡ್ಸ್ ಬಂದು ರೈಟ್ ಸೈಡ್ಗೆ ಕಾಣಿಸ್ಬೇಕು ಅಂದರೆ ನಾವು ಸೀರೆಗೆ ಉಲ್ಟಾ ಸೈಡ್ನ ನಮ್ಮ ಕಡೆಗೆ ಇಟ್ಕೊಂಡು ವರ್ಕ್ ಮಾಡೋವಂಥದ್ದು. ಆ್ಯಂಡ್ ನೋಡಿ ಇಲ್ಲಿ ಕಲರ್ 1 ದಟ್ ಈಸ್ ಪಿಂಕ್, ಆಮೇಲೆ ಯೆಲ್ಲೋ ಆ್ಯಂಡ್ ದೆನ್ ಬಾಟಲ್ ಗ್ರೀನ್, ಈ ಎಲ್ಲ ಕಲರ್ಸ್ನ ಕೂಡ ನಾನಿವತ್ತು ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಸೀರೆಯಲ್ಲಿ ಎಷ್ಟು ಜಾಸ್ತಿ ಕಲರ್ಸ್ ಇರುತ್ತೆ ಅಷ್ಟು ಕಲರ್ಸ್ನ ನೀವು ಯೂಸ್ ಮಾಡಿಕೊಂಡು ಡಿಸೈನ್ನ ಪ್ಲ್ಯಾನ್ ಮಾಡಿದ್ರೆ ಅದೇ ಬೋರಿಂಗ್ ಡಿಸೈನ್ ಕೂಡ ಇಂಟ್ರೆಸ್ಟಿಂಗ್ ಆಗಿಬಿಡುತ್ತೆ. ಸೊ ಈ ರೀತಿ ಟಿಪ್ಸ್ ಎಲ್ಲ ಅಂದರೆ ಹೊಸದಾಗಿ ಕುಚ್ಚು ಹಾಕೋದಕ್ಕೆ ಶುರು ಮಾಡಿರ್ತಾರಲ್ವ ಅಂಥವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಇವತ್ತಿನ ವಿಡಿಯೋನ ಶೇರ್ ಮಾಡ್ತಾ ಇರೋವಂಥದ್ದು. ಸೊ ಫಸ್ಟ್ ನೋಡಿ, ಇಲ್ಲಿ ನಾವು ರಾಂಗ್ ಸೈಡಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಲ್ವ, ಅದಕ್ಕೆ ನಾನು ದಾರಕ್ಕೆ ಗಂಟು ಹಾಕ್ಕೊಂಡಿಲ್ಲ. ಈ ರೀತಿ ಪೀಕೋ ಕೆಳಗಡೆಗೆ ಸೂಜಿನ ತೂರಿಸ್ಕೊಂಡು ಒಂದು ಲೂಪ್ನ ಎಳ್ಕೊಂಡು ನಾನು ಮ್ಯಾನ್ಯುಯಲ್ ಆಗಿ ನಾಟ್ ಮಾಡ್ಕೋತಾ ಇದ್ದೀನಿ ಈ ರೀತಿ. ಇಲ್ಲ ಅಂದರೆ ನಾಟ್ ಬಂದು ನಮಗೆ ರೈಟ್ ಸೈಡಲ್ಲಿ ಕಾಣಿಸುತ್ತೆ, ನಾವು ರೆಗ್ಯುಲರ್ ಆಗಿ ಫಿಕ್ಸ್ ಮಾಡೋ ಥರ ಮಾಡಿಬಿಟ್ರೆ. ಸೊ ಹಾಗಾಗಿ ನಾನು ಈ ಮೆಥಡ್ನ ಫಾಲೋ ಮಾಡ್ತಾ ಇರೋವಂಥದ್ದು. ಸೊ ನೋಡಿ, ಈ ರೀತಿ ಒಂದು 2 ರಿಂದ 3 ಗಂಟು ಹಾಕ್ಕೊಳ್ಳಿ. ಆ್ಯಂಡ್ ಎಷ್ಟು ಎಳೆ ದಾರ ತೊಗೊಂಡಿದ್ದೀನಿ ಅಂತ ನಿಮ್ಮ ಪ್ರಶ್ನೆ ಇದ್ದರೆ, ನೀವು ಈ ಪರ್ಟಿಕ್ಯುಲರ್ ಡಿಸೈನ್ಗೆ 6 ರಿಂದ 8 ಎಳೆ ದಾರದಲ್ಲಿ ವರ್ಕ್ ಮಾಡ್ಬೋದು. 6 ಎಳೆ ಕೂಡ ತೊಗೋಬೋದು, 8 ಎಳೆ ಕೂಡ ತೊಗೋಬೋದು, ಏನೂ ಅಷ್ಟು ಡಿಫ್ರೆನ್ಸ್ ಆಗಲ್ಲ. ಸೊ ನೋಡಿ, ಫಸ್ಟು ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ 2 ಚೈನ್ ಹಾಕಿದ್ದ ಆದಮೇಲೆ ಡೈರೆಕ್ಟಾಗಿ ಬಟ್ಟೆಗೆ ಕಂಬ ಹಾಕೋದಕ್ಕೆ ಶುರು ಮಾಡಬೇಕು. ಸೊ ಇದು ಮೊದಲನೇ ಕಂಬ, ಇದು 2ನೇ ಕಂಬ, ಎಲ್ಲನೂ ಒಂದ್ರ ಪಕ್ಕ ಒಂದು ಒಂದೇ ಲೆಂತಲ್ಲಿ ಹಾಕಬೇಕು ಕಂಬಗಳು. ಇದು 3ನೇ ಕಂಬ, 4, 5. ಸೊ ಫಸ್ಟ್ 2 ಚೈನ್ ಬಿಟ್ಟು 5 ಕಂಬನ ಹಾಕ್ಕೊಂಡಿದ್ದೀನಿ ನಾನು. ನೋಡಿ, ರೈಟ್ ಸೈಡಲ್ಲಿ ಈ ರೀತಿ ಕಾಣುತ್ತೆ. ಸೊ ಎಲ್ಲನೂ ಒಂದ್ರ ಪಕ್ಕ ಒಂದು ನೀಟಾಗಿ ಹಾಕಿದ್ರೆ ಫಿನಿಶಿಂಗ್ ಸಖತ್ ಚೆನ್ನಾಗಿ ಕಾಣುತ್ತೆ. ಸೊ ಇನ್ ಕೇಸ್ ನಾವು ಆ 2 ಚೈನ್ಸ್ ಕೌಂಟ್ ಮಾಡಿದ್ರೆ ಟೋಟಲ್ ಆಗಿ 6 ಸ್ಟಿಚಸ್ ಬರುತ್ತೆ. ಅದಾದಮೇಲೆ ನೋಡಿ, 4 ಚೈನ್ ಹಾಕ್ಕೊಂಡು ಈ ರೀತಿ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡ್ಕೊಂಡಿದ್ದಾದಮೇಲೆ ಸ್ಟಾರ್ಟಿಂಗಲ್ಲಿ 2 ಚೈನ್ ಹಾಕಿರ್ತೀವಲ್ವಾ, ಆ 2ನೇ ಚೈನ್ಗೆ ಒಂದು ಸಿಂಗಲ್ ಕ್ರೋಶೆನ ಮಾಡಬೇಕು. ಈ ಥರ ಸಿಂಗಲ್ ಕ್ರೋಶೆ ಮಾಡಿದಾಗ ಏನಾಗುತ್ತೆ, ಅದು ನಾವು 4 ಚೈನ್ ಲೂಪ್ ಏನು ಹಾಕಿರ್ತೀವಿ ಅದು ಫಿಕ್ಸ್ ಆಗುತ್ತೆ. ಸೊ ಇವಾಗ ದಾರ ಉದ್ದಕ್ಕೆ ಎಳೆದಿಟ್ಕೊಂಡು ಒಂದೇ ಒಂದು ಚಿಕ್ಕ ಗೋಲ್ಡ್ ಬೀಡ್ನ ಹಾಕ್ಕೊಳ್ಳಿ. ಈ ಪರ್ಟಿಕ್ಯುಲರ್ ಡಿಸೈನ್ಗೆ ಒಂದೇ ಒಂದು ಬೀಡ್ ಸಾಕು, ಒಂಥರ ನಾಜೂಕಾಗಿ ಚೆನ್ನಾಗಿ ಚಿಕ್ಕದಾಗಿ ಎಲಿಗೆಂಟಾಗಿ ಕಾಣಿಸುತ್ತೆ. ಬೀಡ್ ಹಾಕಿದ್ಮೇಲೆ ಒಂದು ಚೈನ್ ಹಾಕಿ ಲಾಕ್ ಮಾಡಿ. ಸೊ ಈ ಬೀಡ್ಸ್ ಬಂದು ನಾವು ಆರಿ ವರ್ಕಲ್ಲಿ ಯೂಸ್ ಮಾಡೋ ಅಂಥದ್ದು. ಇದು ತುಂಬ ಬೇಗ ಬ್ಲ್ಯಾಕ್ ಆಗಲ್ಲ. ಮತ್ತೆ ಸಾರಿನ ಟರ್ನ್ ಮಾಡಿಕೊಂಡು ಕಂಬ ಹಾಕೋದಕ್ಕೆ ಶುರು ಮಾಡಿ. ಒಂದು ಕಂಬ ಹಾಕಿದಾದ್ಮೇಲೆ 3 ಚೈನ್ ಹಾಕಿ ಅದೇ ಕಂಬಕ್ಕೇನೆ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಸೊ ಅವಾಗ ಏನಾಗುತ್ತೆ, ಆ 3 ಚೈನು ಒಂದು ಪೀಕೋ ಥರ ಫಾರ್ಮ್ ಆಗುತ್ತೆ. ಮತ್ತೆ 2ನೇ ಕಂಬ ಅದೇ ಲೂಪಲ್ಲಿ 4 ಚೈನ್ ಹಾಕಿರ್ತೀವಲ್ವ, ಅದೇ ಲೂಪ್ ಒಳಗಡೆನೆ ಎಲ್ಲ ಸ್ಟಿಚ್ಚನ್ನು ಹಾಕ್ತಾ ಇರೋದು. ಸೊ ಇದು 2ನೇ ಕಂಬ, ಮತ್ತೆ 3 ಚೈನು, ಅದೇ ಕಂಬಕ್ಕೇನೆ ಒಂದು ಸಿಂಗಲ್ ಕ್ರೋಶೆ. ಮತ್ತು 3ನೇ ಕಂಬ, 3 ಚೈನ್ಸ್, ಒಂದು ಸಿಂಗಲ್ ಕ್ರೋಶೆ ಆ ಕಂಬಕ್ಕೆ ಮಾಡಿದ್ರೆ ಇದೊಂದು ಪೀಕೋ ಆಗುತ್ತೆ. ಸೋಫಾರ್ ನೋಡಿ, ಇವಾಗ 3 ಕಂಬ 3 ಪೀಕೋನ ಹಾಕಿದ್ದೀನಿ. ಇದು 4ನೇದು. ಎಲ್ಲ ಕಂಬನೂ ಒಂದೇ ಲೆಂತಲ್ಲಿ ಹಾಕಿದಾಗ ನೀಟಾಗಿ ಕಾಣಿಸುತ್ತೆ ನಮ್ಮ ಫಿನಿಶಿಂಗು. ಒಂದು ಸ್ಟಿಚ್ ಉದ್ದ ಒಂದು ಸ್ಟಿಚ್ ಚಿಕ್ಕದಾಗಿ ಹಾಕಿದ್ರೆ ಆವಾಗ ಅದು ಎಲ್ಲೆಲ್ಲೋ ಲೂಸು ಎಲ್ಲೋ ಟೈಟು ಆ ಥರ ಎಲ್ಲ ಕಾಣಿಸುತ್ತೆ.
ಆ್ಯಂಡ್ ಈ ಎಲ್ಲ ಪಾಯಿಂಟ್ಸ್ ನಾನು ನೀವು ತಲೆಯಲ್ಲಿ ಇಟ್ಕೊಂಡು ವರ್ಕ್ ಮಾಡುವಾಗ ಫಿನಿಶಿಂಗ್ ತುಂಬ ಅಂದರೆ ತುಂಬ ಪ್ರೊಫೆಷ್ನಲ್ ಆಗಿ ಬರುತ್ತೆ. ಸೊ ಇದು 5ನೇ ಸ್ಟಿಚ್ ನೋಡಿ. ಐದನೇ ಕಂಬ ಹಾಕಿದ್ದಾಗಿದೆ. ಇವಾಗ 3 ಚೈನ್ ಹಾಕ್ತಾ ಇದ್ದೀನಿ. 3 ಚೈನ್ ಹಾಕಿ ತಿರ್ಗಾ ಅದೇ 5ನೇ ಕಂಬಕ್ಕೇನೆ ಒಂದು ಸಿಂಗಲ್ ಕ್ರೋಶೆ. ಆಮೇಲೆ ನೋಡಿ ಇದು ಎಲ್ಲಿಗೆ ರೀಚ್ ಆಗತ್ತೆ ನೋಡಿಕೊಂಡು ನೋಡಿ, ರೈಟ್ ಸೈಡಲ್ಲಿ ನಮಗೆ ಬೀಡ್ ಕರೆಕ್ಟಾಗಿ ಕಾಣಿಸುತ್ತೆ. ಸೊ ಅದಕ್ಕೆ ಈ ಪರ್ಟಿಕ್ಯುಲರ್ ಡಿಸೈನ್ನ ನಾವು ಸೀರೆ ರಾಂಗ್ ಸೈಡಿಂದ ಶುರು ಮಾಡೋವಂಥದ್ದು. ಅದು ಎಲ್ಲಿಗೆ ರೀಚ್ ಆಗತ್ತೋ ನೋಡಿಕೊಂಡು ಅದೇ ಪಾಯಿಂಟಲ್ಲಿನೇ ಮತ್ತೆ ಕಂಬ ಹಾಕೋದಕ್ಕೆ ಶುರು ಮಾಡಬೇಕು. ನೋಡಿ ಒಂದು ಅರ್ಧ ಇಂಚಷ್ಟು ಗ್ಯಾಪ್ ಬಿಟ್ಟು ನೀವು ಕಂಬ ಹಾಕೋದಕ್ಕೆ ಶುರು ಮಾಡ್ಬೋದು. ಸೊ ಇದು 1, 2, 3, 4, 5, 6. ಸೊ ಸ್ಟಾರ್ಟಿಂಗಲ್ಲಿ ಮಾತ್ರ ನಾವು 2 ಚೈನ್ಸು 5 ಕಂಬ ಹಾಕ್ಕೊಂಡಿದ್ದು, ಅದಾದಮೇಲಿಂದ ಪ್ರತಿ ಸತಿ 6 ಕಂಬ ಹಾಕ್ಕೋಬೇಕು. 6 ಕಂಬ ಹಾಕಿದ್ದಾದಮೇಲೆ 4 ಚೈನ್ ಹಾಕ್ಕೊಂಡು ಸಾರಿನ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ಫಸ್ಟ್ ಕಂಬಕ್ಕೇ ಸಿಂಗಲ್ ಕ್ರೋಶೆ ಮಾಡಿ ಫಿಕ್ಸ್ ಮಾಡಬೇಕು. ಫಸ್ಟ್ ಕಂಬಕ್ಕೆ ಸಿಂಗಲ್ ಕ್ರೋಶೆ ಮಾಡಿ ಫಿಕ್ಸ್ ಮಾಡ್ಕೊಂಡಿದ ತಕ್ಷಣ ಬೀಡ್ ಹಾಕಬೇಕು. ಸೊ ಇಲ್ಲಿ ನಾನು ಯೂಸ್ ಮಾಡಿರೋಂತಹ ಬೀಡ್ ಸೈಜ್ ಬಂದು 3 mm ಸೈಜು. ಈ ಪ್ರಾಡಕ್ಟು ಇದರಲ್ಲಿ ಫ್ಲಿಪ್ಕಾರ್ಟಲ್ಲಿ ಐ ಥಿಂಕ್ ಅವೈಲೇಬಲ್ ಇದೆ. ನಾನು ಟ್ಯಾಗ್ ಮಾಡಿರ್ತೀನಿ, ನಿಮಗೆ ಬೇಕು ಅಂದರೆ ಚೆಕ್ ಮಾಡಿ ಆರ್ಡರ್ ಮಾಡ್ಕೋಬೋದು. ಆ್ಯಂಡ್ ನಾನು ಆಗಲೇ ಹೇಗೆ ತೋರಿಸಿದ್ನಲ್ವಾ, ಆಲ್ 3 ಕಲರ್ಸ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ 3 ಕಲರ್ ದಾರ ಕೂಡ ನಾನು ಆಲ್ರೆಡಿ ಅಂದರೆ 6 ಎಳೆನ 8 ಎಳೆನ ನಾನು ಆಲ್ರೆಡಿ ಪ್ರಿಪೇರ್ ಮಾಡಿಕೊಂಡು ಡಿಫ್ರೆಂಟ್ ಬಾಕ್ಸಸಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಈ ರೀತಿ ಮಾಡೋದ್ರಿಂದ ಥ್ರೆಡ್ ಟ್ಯಾಂಗಲ್ ಆಗಲ್ಲ ಆ್ಯಂಡ್ ಈಸಿಯಾಗಿ ಮುಗ್ದೋಗತ್ತೆ. ನಾವು ಎಲ್ಲನೂ ಒಂದೇ ಡಬ್ಬದಲ್ಲಿ ಇಟ್ಕೊಂಡು ಮಾಡಿದ್ರೆ ತುಂಬ ಸರ್ಕಸ್ ಆಗುತ್ತೆ ಆ್ಯಂಡ್ ಆ ಕಲರು ಈ ಕಲರ್ ಮಿಕ್ಸ್ ಆಗಿ ಎಲ್ಲ ಒಂಥರ ಟೈಮ್ ವೇಸ್ಟ್ ಜಾಸ್ತಿ ಆಗಿಬಿಡುತ್ತೆ. ಸೊ ಮಲ್ಟಿಪಲ್ ಕಲರ್ಸ್ ಜೊತೆ ನೀವು ವರ್ಕ್ ಮಾಡುವಾಗ ಅದನ್ನು ಬೇರೆ ಬೇರೆ ಡಬ್ಬದಲ್ಲಿ ಇಟ್ಕೊಂಡು ವರ್ಕ್ ಮಾಡಿದ್ರೆ ತುಂಬ ಈಸಿಯಾಗಿ ವರ್ಕ್ ಮಾಡ್ಬೋದು ಆ್ಯಂಡ್ ಮೆಸ್ ಅವಾಯ್ಡ್ ಆಗುತ್ತೆ. ಸೊ ಇವಾಗ ಇಲ್ಲಿಂದ ನೀವು ಹೇಗೆ ಬೇಕೋ ಹಾಗೆ ಡಿವೈಡ್ ಮಾಡ್ಕೋಬೋದು. ನೀವು ಇದರ ಫುಲ್ ಪಲ್ಲುನ ಮೆಷರ್ ಮಾಡಿಕೊಂಡು ಇವಾಗ 5 ಇಂಚಿಗೆ 1 ಕಲರ್ ಅಂತ ಕೂಡ ಮಾಡ್ಕೋಬೋದು. ನಿಮ್ಮ ಕಲರ್ ಡಿವಿಷನ್ ಕಂಪ್ಲೀಟ್ಲಿ ಅಪ್ ಟು ಯು. ನೀವು ಹೇಗೆ ಬೇಕೋ ಹಾಗೆ ಡಿವೈಡ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಫಸ್ಟು ಪಿಂಕ್ ಕಲರಿಂದ ಒಂದಷ್ಟು ದೂರ ಹಾಕ್ತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಕಲರ್ ಚೇಂಜ್ ಮಾಡಿಕೊಂಡು ಮತ್ತೆ ಇದೇ ಸೇಮ್ ಸ್ಟೆಪ್, ಇದು ಡಿಸೈನ್ ಬಂದು ರೆಪಿಟೇಟಿವ್, ಇದು ಸಿಂಗಲ್ ಸ್ಟೆಪ್ ಡಿಸೈನೇ, ಇದೇ ಫೈನಲ್ ಸ್ಟೆಪ್ಪು. ಸೊ ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಸೊ ಇನ್ ಕೇಸ್ ನಾನು ಮಾಡ್ತಾ ಇರೋ ವೀಡಿಯೋಸ್ ಆಗಲಿ ಡಿಸೈನ್ಸ್ ಆಗಲಿ ನಿಮಗೆ ಇಷ್ಟ ಆಗ್ತಾ ಇದೆ ಅನ್ನೋದಾದರೆ ಪ್ಲೀಸ್ ಕಾಮೆಂಟ್ ಮಾಡಿ. ಆ್ಯಂಡ್ ಯಾವುದಾದ್ರೂ ಹೊಸ ಡಿಸೈನ್ ರಿಕ್ವೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ವಾಟ್ಸ್ಯಾಪ್ ನಂಬರ್ ಇದೆ, ಸ್ಪೆಷಲಿ ಫಾರ್ ದ ನ್ಯೂ ಸಬ್ಸ್ಕ್ರೈಬರ್ಸ್. ಇದು ನೀವು ಪಿಕ್ಚರ್ನ ನನಗೆ ವಾಟ್ಸಪ್ ಮಾಡ್ಬೋದು. ನಾನು ಅದರ ಟ್ಯುಟೋರಿಯಲ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇನ್ ಕೇಸ್ ನನಗೆ ಆ ಡಿಸೈನ್ ಬರುತ್ತೆ ಅನ್ನೋದಾದರೆ ನಾನು ಟ್ಯುಟೋರಿಯಲ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ರಿಕ್ವೆಸ್ಟ್ ಏನಾದರೂ ಇದ್ದರೆ ನೀವು ಥ್ರೂ ವಾಟ್ಸಪ್ ನನಗೆ ಪಿಕ್ಚರ್ನ ಶೇರ್ ಮಾಡ್ಬೋದು. ಸೊ ನೋಡಿ, ಇಲ್ಲಿ 2ನೇ ಬಿಟ್ ಕೂಡ ಆಯಿತು. ಇವಾಗ ರೈಟ್ ಸೈಡಲ್ಲಿ ಈ ರೀತಿ ಕಾಣುತ್ತೆ. ತುಂಬ ಅಂದರೆ ಈಸಿ, ಬಿಗಿನರ್ ಫ್ರೆಂಡ್ಲಿ ಡಿಸೈನ್ ಅಂತಲೇ ಹೇಳ್ಬೋದು ಈ ಪರ್ಟಿಕ್ಯುಲರ್ ಡಿಸೈನ್ಗೆ. ಸೊ ಈ ರೀತಿ ಡಿಸೈನ್ಸ್ ಮಾಡಬೇಕಾದ್ರೆ ನಿಮಗೆ ಸ್ಟಿಚ್ ಮಾರ್ಕರ್ ಕೂಡ ಹ್ಯಾಂಡಿ ಆಗಿರುತ್ತೆ. ಸ್ಟಿಚ್ ಮಾರ್ಕರ್ ಲಿಂಕ್ ಕೂಡ ನಾನು ಟ್ಯಾಗ್ ಮಾಡಿರ್ತೀನಿ. ಸೊ ನೋಡಿ, ನಿಮಗೆ ಬೇಕು ಅಂದರೆ ನೀವು ಆರ್ಡರ್ ಮಾಡ್ಕೋಬೋದು. ಇದೆಲ್ಲ ಒಂಥರ ನೀವು ಮಾಡ್ತಾ ಇರೋಂಥ ಕೆಲಸಕ್ಕೆ ತುಂಬಾ ಹೆಲ್ಪ್ ಆಗುವಂಥ ಐಟಮ್ಸು. ಆ್ಯಂಡ್ ಇದೆಲ್ಲ ಒಂದು ಸತಿ ತೊಗೊಂಡ್ರೆ ಸಾಕು, ನೀವು ಲೈಫ್ ಲಾಂಗ್ ಇದನ್ನು ಯೂಸ್ ಮಾಡ್ಕೋಬೋದು. ಸೊ ನೋಡಿ, ಒಂದು ಅಷ್ಟುದ ನಾನು ಪಿಂಕ್ ಹಾಕಿದ್ದೀನಿ. ಇವಾಗ ಇಲ್ಲಿಗೆ ನಾನು ಥ್ರೆಡ್ನ ಕಟ್ ಮಾಡ್ಕೋತಿದ್ದೀನಿ. ಥ್ರೆಡ್ ಕಟ್ ಮಾಡಿದ ತಕ್ಷಣ ಅದಕ್ಕೆ ಗಂಟು ಹಾಕ್ಕೊಂಡು ಈ ಪಿಂಕ್ ಕಲರ್ ಥ್ರೆಡ್ಸ್ ಇರೋ ಬಾಕ್ಸ್ನ ನಾನು ಪಕ್ಕಕ್ಕೆ ಇಟ್ಕೊಂಡು
ನೆಕ್ಸ್ಟ್ ಕಲರ್ನ ಜಾಯಿನ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಇಲ್ಲಿ ಪಿಂಕ್ ಆದಮೇಲೆ ಯೆಲ್ಲೋ ಇದೆ, ಯೆಲ್ಲೋ ಆದಮೇಲೆ ಗ್ರೀನ್ ಇದೆ. ಸೊ ಐ ಥಿಂಕ್ ನಾನು ಕೂಡ ಅದೇ ಆರ್ಡರಲ್ಲೇ ಫಾಲೋ ಆಗ್ತೀನಿ. ಇವಾಗ ಪಿಂಕ್ ಆದಮೇಲೆ ನಾನು ಯೆಲ್ಲೋ ಕಲರ್ನ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ. ಸೊ ಇವಾಗ ಸೂಜಿ ಮೇಲಿರೋ ಲೂಪ್ನ ನಾನು ಎಳೆದ್ಬಿಟ್ಟೆ. ಎಳೆದಾದ್ಮೇಲೆ ಇದೆರಡು ಹೊಸ ಯೆಲ್ಲೋ ಕಲರ್ ಆ್ಯಂಡ್ ಪಿಂಕ್ ಕಲರ್ ದಾರಾನ ಎರಡನ್ನೂ ಸೇರಿಸ್ಕೊಂಡು ಈ ರೀತಿ ಗಂಟು ಹಾಕ್ಕೊತಾ ಇದ್ದೀನಿ. ಗಂಟು ಹಾಕಿದ್ಮೇಲೆ ತಿರ್ಗಾ ಅದೇ ಸೇಮ್ ರಿಪೀಟ್ ಆಗುತ್ತೆ. ಇದರಲ್ಲಿ ಹೊಸದೇನಿಲ್ಲ, ಸೇಮ್ ಸ್ಟೆಪ್ಪು. ಅದು ಎಲ್ಲಿಗೆ ರೀಚ್ ಆಗುತ್ತೋ ಅಲ್ಲಿಂದ 6 ಕಂಬ ಹಾಕೋದಕ್ಕೆ ಶುರು ಮಾಡಬೇಕು ಅಷ್ಟೆ. ಸೊ ಇದೇ ರೀತಿ ಮತ್ತೆ ನಿಮಗೆ ಎಷ್ಟು ಉದ್ದ ಬೇಕೋ, ಇವಾಗ ನೀವು 10 ಇಂಚಸ್ ಅಂತ ಡಿಸೈಡ್ ಮಾಡಿದರೆ ಆ 10 ಇಂಚುವರೆಗೂ ನೀವು ಈ ಕಲರ್ ಸೆಕೆಂಡ್ ಕಲರಲ್ಲಿ ವರ್ಕ್ ಮಾಡ್ತಾ ಹೋಗಬೇಕು. ಆ ಪಾಯಿಂಟಿಗೆ ರೀಚ್ ಆದಮೇಲೆ ಮತ್ತೆ ಈ ಕಲರ್ನ ಕಟ್ ಮಾಡಿ ಥರ್ಡ್ ಕಲರ್ ಇದೇ ಮೆಥಡಲ್ಲಿ ಜಾಯಿನ್ ಮಾಡಿಕೊಂಡು ಅದೇ ಥರ ಕಂಟಿನ್ಯೂ ಮಾಡಬೇಕು ಅಷ್ಟೇ. ಸೊ ಇನ್ ಕೇಸ್ ಸೀರೆಯಲ್ಲಿ 5 ಕಲರ್ ಇದ್ದರೆ ನೀವು 5 ಕಲರಲ್ಲಿ ಇದು ಮಾಡ್ಬೋದು, ಆವಾಗ ಕಲರ್ಸ್ ರಿಪೀಟ್ ಆಗಲ್ಲ. ಸೊ ಈ ಥರ ನೀವು ಕಲರ್ಸ್ ಜೊತೆ ಎಷ್ಟು ಬೇಕೋ ಅಷ್ಟು ಚೇಂಜಸ್ ಮಾಡಿಕೊಂಡು ಆಟ ಆಡ್ಕೋಬೋದು. ಸೊ ನೋಡಿ ಇವಾಗ ಡೈರೆಕ್ಟಾಗಿ ಬಟ್ಟೆಗೇನೆ 6 ಕಂಬ ಹಾಕೋದಕ್ಕೆ ಶುರು ಮಾಡ್ತಾ ಇದ್ದೀನಿ. ಸೊ ಈ ಪರ್ಟಿಕ್ಯುಲರ್ ಡಿಸೈನಲ್ಲಿ ನಾವು ಸೀರೆನ ರಾಂಗ್ ಸೈಡ್ ನಮ್ಮ ಕಡೆಗೆ ಇಟ್ಕೊಂಡು ವರ್ಕ್ ಮಾಡ್ತಾ ಇದ್ದೀವಿ. ನೀವು ಇನ್ ಕೇಸ್ ಸೀರೆ ರೈಟ್ ಸೈಡ್ನ ನಿಮ್ಮ ಕಡೆಗೆ ಇಟ್ಕೊಂಡು ವರ್ಕ್ ಮಾಡಿದ್ರೆ ಬೀಡು ರಾಂಗ್ ಸೈಡಲ್ಲಿ ಕಾಣಿಸುತ್ತೆ, ರೈಟ್ ಸೈಡಲ್ಲಿ ಕಾಣಿಸಲ್ಲ. ಸೊ ಈ ಒಂದು ಪಾಯಿಂಟ್ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು. ನಾನು ಅದಕ್ಕೆ 2 ರಿಂದ 3 ಸತಿ ರಿಪೀಟ್ ಮಾಡಿದ್ದೀನಿ. ಸೊ ಇನ್ ಕೇಸ್ ಯಾರಾದರೂ ವಿಡಿಯೋ ಒಂದೊಂದು ಸತಿ ಏನಾಗುತ್ತೆ ಅಂದರೆ ನಾನು ಎಲ್ಲ ಇನ್ಫಾರ್ಮೇಷನ್ನು ಕೊಟ್ಟಿರ್ತೀನಿ, ಬಟ್ ವಿಡಿಯೋನ ಸ್ಕಿಪ್ ಮಾಡಿ ನೋಡಿರ್ತಾರೆ ಆ್ಯಂಡ್ ಕಾಮೆಂಟ್ಸಲ್ಲಿ ತಿರ್ಗಾ ಅದೇ ಕ್ವೆಶ್ಚನ್ನ ಕೇಳಿರ್ತಾರೆ. ಸೊ ಹಾಗಾಗಿ ನಾನು ಮಲ್ಟಿಪಲ್ ಟೈಮ್ಸ್ ಯಾವುದಾದ್ರೂ ಪಾಯಿಂಟ್ ಇಂಪಾರ್ಟೆಂಟ್ ಅಂತ ಇದ್ದಾಗ ನಾನು ಅದನ್ನು ಮಲ್ಟಿಪಲ್ ಟೈಮ್ಸ್ ರಿಪೀಟ್ ಮಾಡ್ತೀನಿ ಜನರಲಿ. ಸೊ ನೋಡಿ ಇಲ್ಲಿ ತಿರ್ಗಾ ಸೇಮ್ನ ರಿಪೀಟ್ ಮಾಡಬೇಕು. ಸೊ ಇದೇ ರೀತಿ ಥರ್ಡ್ ಕಲರ್ ಕೂಡ ಅಟ್ಯಾಚ್ ಮಾಡ್ಬೋದು ಆ್ಯಂಡ್ ಫೈನಲ್ ಲುಕ್ ನಾನು ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ಸೊ ಈ ಪಾರ್ಟ್ ಎಕ್ಸ್ಪ್ಲನೇಷನ್ ನಾನು ಐ ಥಿಂಕ್ ಸ್ಕಿಪ್ ಮಾಡಿ ಸ್ವಲ್ಪ ವಿಡಿಯೋನ ಸ್ಪೀಡ್ ಮಾಡ್ತೀನಿ ಇಲ್ಲಿಂದ. ಸುಮ್ಮನೆ ಅನ್ನೆಸೆಸರಿ ವಿಡಿಯೋ ಲೆಂದಿ ಆಗುತ್ತೆ ಅಂತ ನಾನು ಸ್ವಲ್ಪ ಈ ಪಾರ್ಟ್ನ ಸ್ಪೀಡ್ ಮಾಡಿದ್ದೀನಿ. ಸ್ಟಿಚ್ ಕೌಂಟು, ಹಾಕೋ ಮೆಥಡು ಎಲ್ಲನೂ ಕಂಪ್ಲೀಟ್ಲಿ ಸೇಮ್ ಇರುತ್ತೆ, ಬಟ್ ಸುಮ್ಮನೆ ನಿಮಗೆ ಒಂದು ಐಡಿಯಾ ಬರಲಿ ಹೇಗೆ ಕಾಣುತ್ತೆ ಅದು ಮಲ್ಟಿ ಕಲರಲ್ಲಿ ಹಾಕಿದಾಗ ಅಂತ ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಇದೇನಂದರೆ ನಾನು 3 ಕಲರ್ ಬ್ಲಾಕ್ಸಲ್ಲಿ ಹಾಕಿದ್ದೀನಿ, ಅಂದರೆ ಪಿಂಕ್, ಯೆಲ್ಲೋ ಆ್ಯಂಡ್ ಗ್ರೀನ್ ಸೆಪ್ರೇಟಾಗಿ ಹಾಕಿದ್ದೀನಿ. ನೀವು ಬೇಕು ಅಂದರೆ 2 ಎಳೆ ಯೆಲ್ಲೋ, 2 ಎಳೆ ಪಿಂಕು, 2 ಎಳೆ ಗ್ರೀನ್ ಆ ಥರ ಕೂಡ ನೀವು ಕಲರ್ನ ಮಿಕ್ಸ್ ಮಾಡಿ ಡಿಸೈನ್ ಮಾಡ್ಬೋದು. ಅದು ಕೂಡ ಒಂದು ರೀತಿ ಅಂದರೆ ಡಿಫ್ರೆಂಟಾಗಿ ಕಾಣುತ್ತೆ. ಸೊ ಜಾಸ್ತಿ ಕಲರ್ಸ್ ಇದ್ದಾಗ ಸೀರೆಯಲ್ಲಿ ನೀವು ಈ ಥರ ಎಲ್ಲ ಟ್ರೈ ಮಾಡ್ಬೋದು. ನೀವು ಬೇಕು ಅಂದರೆ ಹೇಗೆ ಕಾಣುತ್ತೆ ಅಂತ ನೀವು ಶೋರ್ ಇಲ್ಲ ಅನ್ನೋದಾದರೆ ಒಂದು ಸ್ಮಾಲ್ ಸ್ಯಾಂಪಲ್ ಮೇಲೆ ನೀವು ವರ್ಕ್ ಮಾಡಿ ನೋಡಿದ್ರೆ ಅವಾಗ ನಿಮಗೆ ಗೊತ್ತಾಗುತ್ತೆ ಲುಕ್ಕು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಇಲ್ವೋ ಅಂತ. ಚೆನ್ನಾಗಿ ಕಾಣಿಸಿದ್ರೆ ಮೇನ್ ಸ್ಯಾರಿ ಮೇಲೆ ಕಂಟಿನ್ಯೂ ಮಾಡ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಅಷ್ಟೆ. ಸೊ ನೋಡಿ ಇದೇ ರೀತಿ ಎಲ್ಲೋ ಒಂದಷ್ಟು ದೂರ ಹಾಕಿದ ಆದಮೇಲೆ ಇದನ್ನು ಕಟ್ ಮಾಡಿಬಿಟ್ಟು ನಾನು ಗ್ರೀನ್ ಕಲರಲ್ಲಿ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಇದು ನಾನು ಆಗಲೇ ಹೇಳ್ದಂಗೆ ಇದು ಕಂಪ್ಲೀಟ್ಲಿ ಬಿಗಿನರ್ ಫ್ರೆಂಡ್ಲಿ ಡಿಸೈನ್. ಸೊ ನೀವು ಇನ್ ಕೇಸ್ ಈ ರೀತಿ ಏನಾದರೂ ಕಲರ್ ಕಾಂಬಿನೇಷನಲ್ಲಿ ಟ್ರೈ ಮಾಡಿದರೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸ್ಕೊಡಿ. ಆ್ಯಂಡ್ ಕ್ರೋಶೆ ಬರದೇ ಇರೋರು ಯಾರಾದರೂ ವಿಡಿಯೋಸ್ ನೋಡಿ ನಿಮಗೂ ಕ್ರೋಶೆ ಕಲಿಯೋ ಆಸಕ್ತಿ ಇದ್ದರೆ ಥ್ರೂ ವಾಟ್ಸಪ್ ನನ್ನ ಕಾಂಟ್ಯಾಕ್ಟ್ ಮಾಡಿ. ಆಲ್ರೆಡಿ ಸುಮಾರು ಜನ ಕ್ರೋಶೆ ಕ್ಲಾಸ್ಗೆ ಎನ್ರೋಲ್ ಆಗ್ತಾ ಇದ್ದಾರೆ ಆ್ಯಂಡ್ ಆಲ್ರೆಡಿ ತಮ್ಮ ಕ್ರೋಶೆ ಜರ್ನಿನ ನಮ್ಮ ಕ್ಲಾಸಸ್ ಒಂದಿಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನಮ್ಮ ಕ್ಲಾಸಸ್ ಬಂದು ತುಂಬ ಅಂದರೆ ತುಂಬ ಫ್ಲೆಕ್ಸಿಬಲ್, ಯಾವುದೇ ರೀತಿಯಾಗಿರೋಂತಹ ಫಿಕ್ಸ್ಡ್ ಟೈಮಿಂಗ್ ಆಗಲಿ ಆ್ಯಂಡ್ ಡ್ಯೂರೇಷನ್ ಆಗಲಿ ಇರಲ್ಲ. ಸೊ ರೆಕಾರ್ಡೆಡ್ ಕೋರ್ಸ್ ಆಗಿರೋದ್ರಿಂದ ನೀವೇನು ಮಾಡಬೇಕು ಅಂದರೆ ನಮ್ಮ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಮ ಫ್ರೀ ಟೈಮಲ್ಲಿ ಆ್ಯಪ್ ಲಾಗಿನ್ ಮಾಡಿಕೊಂಡು ನೀವು ಕ್ಲಾಸಸ್ನ ಫಾಲೋ ಮಾಡ್ಬೋದು. ಆ್ಯಂಡ್ ಪ್ರತಿಯೊಂದು ಕ್ಲಾಸಲ್ಲಿ ಕೂಡ ಏನಾದರೂ ಡೌಟ್ ಬಂತು ಅಂದರೆ ನಾನು ಥ್ರೂ ವಾಟ್ಸಪ್ ಕ್ಲಾರಿಫೈ ಮಾಡಿಕೊಡ್ತೀನಿ. ಸೊ ನಿಮಗೇನು ಟೆನ್ಷನ್ ಆರ್ ಭಯನೇ ಬೇಡ, ಡೌಟ್ಸ್ ಬಂದರೆ ಹೇಗೆ ಮಾಡೋದು ಅಂತ ಸ್ವತಃ ನಾನೇ ನಿಮ್ಮ ಡೌಟ್ಸ್ನ ಕ್ಲಾರಿಫೈ ಮಾಡಿಕೊಡ್ತೀನಿ. ಸೊ ಇದು ನಮ್ಮ ಕ್ಲಾಸಸ್ ಬಗ್ಗೆ ಮಾಹಿತಿ. ಸೊ ನೋಡಿ ಫಿನಿಶ್ಡ್ ಲುಕ್ ಈ ರೀತಿ ಇದೆ. ಎಲ್ಲೋ ಆದಮೇಲೆ ನಾನು ಈ ರೀತಿ ಗ್ರೀನ್ನ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ತಿರ್ಗಾ ಮತ್ತೆ ಪಿಂಕ್, ಯೆಲ್ಲೋ ಆ್ಯಂಡ್ ಗ್ರೀನ್ನ ಇನ್ನೊಂದು ಸತಿ ಕಂಟಿನ್ಯೂ ಮಾಡಿದ್ದೀನಿ. ಆ್ಯಂಡ್ ಇದಕ್ಕೆ ಬ್ಲೌಸ್ ಬಂದು ಒಂದು ಸ್ವಲ್ಪ ಸಖತ್ ಸಿಂಪಲ್ ಆಗಿ ಡಿಸೈನ್ ಮಾಡಿದ್ದೀವಿ. ಡಬಲ್ ಲೇಯರ್ಡ್ ಪೈಪಿಂಗ್ ಕೊಟ್ಟು ಬಾರ್ಡರ್ನ ಅಪ್ಸೈಡ್ ಡೌನ್ ಥರ ಹಾಕಿದ್ದೀವಿ ಅಷ್ಟೇ. ಸೊ ನೋಡಿ ಫೈನಲ್ ಲುಕ್ ಈ ರೀತಿ ಇದೆ. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇನ್ ಕೇಸ್ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇರೋರು
ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಆದರೆ ಲೈಕ್ ಒತ್ತೋದನ್ನು ಮರಿಬೇಡಿ. ಸೊ ಈ ವಿಡಿಯೋ ಅಲ್ಲಿಷ್ಟೇ. ನಾನು ಮತ್ತೆ ಬೇಗ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.